ವಾರ್ತೆಗಳ ವಿವರ. ದೇಶದೆಲ್ಲೆಡೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಡೆಯಿತು. ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ದಲಿತರ ಕಾಲೋನಿಗೆ ತೆರಳಿ ಸಿಹಿ ತಿಂಡಿ ವಿತರಿಸಿದರು. ಉಳ್ಳಾಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಂಬೇಡ್ಕರ್ ಜನ್ಮ ದಿನಾಚರಣೆಯ ಅಂಗವಾಗಿ ವಿವಿಧೆಡೆ ದಲಿತ ಕಾಲೋನಿಗಳಿಗೆ ತೆರಳಿ ಸಿಹಿ ತಿಂಡಿ ವಿತರಿಸಿ ಅವರ ಸಂತೋಷದಲ್ಲಿ ಭಾಗಿಯಾದರು. ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಜಯಂತಿ ಬರೋದು ತುಳುನಾಡು ರಕ್ಷಣೆ. ಈ ವೇಳೆ ತುಳುನಾಡು ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಹಮೀದ್ ಹಸನ್ ಮಾಡೂರು, ಸಲಾವುದ್ದೀನ್ ಐಬ್ ಮುಂತಾದವರು ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಜನ್ಮದಿನ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಭಾಳ ಸಂಭ್ರಮದಿಂದ ಈ ದಲಿತ ಕಾಲೋನಿಗಳಲ್ಲಿ ನಾವು ಭೇಟಿಯಾಗಿ ಅಲ್ಲಿ ಅವರನ್ನು ಕಂಡು ಅವರಿಗೆ ಸಿಹಿ ತಿಂಡಿಯನ್ನು ಕೊಡುವುದರ ಮುಖಾಂತರ ಅವರೊಂದಿಗೆ ಬೆರೆಯುವುದರೊಂದಿಗೆ ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಮೇಲು ಕೀಳು ಭಾವನೆ ಇರಬಾರದು ಎಂಬ ಒಂದು ಸಂದೇಶವನ್ನು ಸಾರುವುದರ ಮುಖಾಂತರ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬಾಬಾ ಅಂಬೇಡ್ಕರ್ ಅವರು ಒಬ್ಬರು ದಲಿತರಾಗಿ ಕೂಡ ಭಾರತ ಸಂವಿಧಾನವನ್ನು ರಚಿಸಿರುವಂಥ ಒಂದು ಹೆಮ್ಮೆ ನಮಗೆಲ್ಲರಿಗಿದೆ. ಸಂವಿಧಾನದ ಶಿಲ್ಪಿಯಾಗಿರುತ್ತಾರೆ. ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ಈ ಬಗ್ಗೆ ಹೆಮ್ಮೆಯನ್ನು ಪಡಿತೇವೆ. ದಲಿತರು ನಾವು ಬೇರೆ ಮೇಲು ಕೀಳು ಎಂಬ ಭಾವನೆಯನ್ನು ಆ ಬಳಿಕ ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಉಳ್ಳಾಲದ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಉಳ್ಳಾಲ ಬಿಜೆಪಿ ಅಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ್, ಪುರಸಭಾ ಅಧ್ಯಕ್ಷೆ ಭವಾನಿ, ತುರವೆ ಸ್ಥಾಪಕಾಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪು, ದಿನೇಶ್, ಹಮೀದ್ ಹಸನ್ ಮಾಡೂರು, ಸಲಾವುದ್ದೀನ್ ಐಬ್ ಮುಂತಾದವರು ಪಾಲ್ಗೊಂಡರು. ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಗಿರೀಶ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪು, ಅಂಬೇಡ್ಕರ್ ಒಬ್ಬರು ಸಮಾಜ ಸುಧಾರಕರು. ಅವರ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕಾದ ಅನಿವಾರ್ಯತೆ ಇದೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ನೀಡುವ ಅವಶ್ಯಕತೆ ಇಂದು ಎದ್ದು ಕಾಣುತ್ತಿದೆ ಎಂದರು.